ಎಷ್ಟಾಯ್ತಮ್ಮ ಬಿಲ್ಲು? 7,000. ಆನ್ಲೈನ್ ಸಾಕ್ಬೇಕಂದ್ರೆ ಮಾವುತಾಗಿ ಶಕ್ತಿ ಇರಬೇಕು. ಅದನ್ನ ಪೊಳಗಿಸ್ಬೇಕು ಅಂದ್ರೆ ಒಳಗಡೆಯಿಂದ ನೋವಾಗುತ್ತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇದು ಡೇ 3 ಅಂದರೆ ಜಾನ್ ಫಸ್ಟಲ್ಲಿ ನಡೆದಿರೋದನ್ನ ಸೆಕೆಂಡಲ್ಲಿ ಹಾಕ್ತಾಯಿದ್ದೀನಿ. ಇದು ಜಾನ್ 2, ಓಕೆನಾ? ಸೊ ಇವಾಗ ಏನಂದರೆ ಏನಿಲ್ಲ ಗೈಸ್, ಸೇಮ್ ರುಟೀನೇ. ಬೆಳಗ್ಗೆ ಎದ್ದಿದ್ದೀನಿ. ಇವಾಗ ನಮ್ಮಮ್ಮ ನೆನ್ನೆ ಕರ್ಕೊಂಬಂದಿದ್ದೀನಲ್ಲ, ಟಿಫನ್ ಮಾಡಿಕೊಡ್ತಾರೆ, ತಿಂದ್ಬಿಟ್ಟು ಜಿಮ್ಗೆ ಹೋಗ್ಬೇಕು. ಜಿಮ್ ಮಾಡಿ ಆಮೇಲೆ ಯಾವುದಾದ್ರು ಇಂಟರ್ವ್ಯೂ ಅದು ಏನಾದರೂ ಶೆಡ್ಯೂಲ್ ಇದ್ದರೆ ಅದನ್ನ ಶೆಡ್ಯೂಲ್ ಮಾಡ್ಕೊಂಡು ಆಮೇಲೆ ಅಟೆಂಡ್ ಮಾಡೋಕ್ಕೆ ಯಾವಾಗ ಅಂತ ನೋಡಬೇಕು. ಸೊ ಇಷ್ಟೇ ಗೈಸ್, ನೋಡೋಣ. ಇವಾಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಟಿಫನ್ ತಿನ್ನೋಣ, ಆಮೇಲೆ ಮುಂದೆ ಏನಿದೆ ನೋಡೋಣ ಗೈಸ್. ಸೊ ಫೈನಲಿ ಜಿಮ್ಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ದೂದ್, ಅದ್ರ ಜೊತೆ ಒಂದೇನೋ ಕಾರ್ ಎತ್ಕೊಂಬಂದವನೆ. ಕಾರೇನೋ ಸ್ವಲ್ಪ ಸರ್ವಿಸನ್ನು ಮಾಡಿಸ್ಬಿಟ್ಟು ಒಂದು ಪಾರ್ಟ್ ಬಿದ್ದೋಗೈತಂತೆ. ಲೈಕ್ ಫಿಕ್ಸ್ ಮಾಡಿಸಿ ಮತ್ತೆ ಇವಾಗ ನಾವು ಜಿಮ್ಗೆ ಹೋಗ್ಬಿಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ದೂದ್ ನನಗೆ ಏನಾದ್ರು ಇಸ್ಕೊಡ್ತಾನೆ. ನೀನು ಇಸ್ಕೊಡ್ತೀಯಾ? ಬಿರಿಯಾನಿ. ಏಯ್, ಡಯಟಲ್ಲಿ ಇದ್ದೀನಿ. ಇಡ್ಲಿ ಬೇಡ, ದೋಸೆನೂ ಬೇಡ. ಜ್ಯೂಸ್ ಇಸ್ಕೊಡ್ತೀನಿವಾ? ಹಾಂ, ಜ್ಯೂಸ್ ಇಸ್ಕೊಡ್ತಾನಂತೆ. ಇಲ್ಲಾಂದರೆ ತಾತ ಟೀಗೆ ಹೋಗ್ಬಿಟ್ಟು ಲೆಮನ್ ಟೀ ಕುಡಿಯೋಣ. ಬಿರಿಯಾನಿ ತಿನ್ನೋ ಅಂದ್ರೆ ತಿಂತಾನೆ ಗೈಸ್ ಅವನು. ಸುಮ್ಮನೆ ನಾನು ಲೆಮನ್ ಟೀ ಯಾವನ್ ಕುಡಿತಾನು? ಟೀನೇ ಕುಡಿಬಾರ್ದು. ಎಷ್ಟು ಕ್ಯಾಲರೀಸ್ ಇರುತ್ತೆ ಟೀಯಲ್ಲಿ? ಏನೋ ನೀನು ವರ್ಕೌಟ್ ಮಾಡೋದು 300 ಕ್ಯಾಲರೀಸ್. ನಾನು ಹೇಳ್ತಾ ಇರೋದು ಲೆಮನ್ ಟೀ. ಯಾವುದೋ ಒಂದು ಟೀನೇ. ಏನು ಮಾಡ್ತೀರಾ ಇಂಥವ್ರಿಗೆ? ಅದೇ ಗೈಸ್, ಏನು ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಕೊನೆಗೂ ಬಂದಿದ್ದೀವಿ ಗೈಸ್. ಇಲ್ಲಿ ಒಂದು ಕಾರ್ ರಿಪೇರಿ ಮಾಡ್ಸೋಕ್ಕೆ. ನೋಡಿ, ಇದೇ ಹೋಗಿರೋದು. ಇದೊಂದು ಚೂರು ಉದ್ರೋಗ್ಬಿಟ್ಟೈತೆ. ಅದನ್ನ ಮೇಲೆ ಎತ್ತಿ ಸ್ಕ್ರೂ ಹಾಕ್ಸ್ಬೇಕು. ತಾಡ್ತಾವನೆ ಒಳಗಡೆ ಎಲ್ಲ ಇವನೇ ಮಾಡಿರ್ತಾನೆ. ಇವೆಲ್ಲ ಇವಂದೇ ಇರುತ್ತೆ ಕೆಲಸ. ಗೈಸ್, ಇಲ್ಲಿ ಸುಮ್ಮನೆ ಒಂದು ಸ್ಕ್ರೂ ಹಾಕ್ಸೋಣ ಅಂತ ಬಂದರೆ ಅಣ್ಣಂದು ಅದು ರೇಡಿಯೇಟರ್ದು ಕೆಳಗಡೆ ಬಂಪರ್ ಥರ ಬರುತ್ತೆ, ಅದೇ ಹೊಡೆದೋಗೈತೆ. 7,000 ರೂಪಾಯಿ ಹೇಳ್ತವ್ರೆ. ಅಣ್ಣನ ಮಕ ನೋಡಿ ಗೈಸ್ ಹೆಂಗಾಗೈತೆ. ಅಣ್ಣಂದು ಓಡಿಸೋದಕ್ಕಿಂತ ಖರ್ಚೇ ಜಾಸ್ತಿ ಮಾಡ್ಕೊಂಡವನೆ. ಇಲ್ಲೇ ಬಿಡೋಣ ಗೈಸ್. ಅಣ್ಣಂದು ಮನೆದಾಳದ ಮಾತು ಕೇಳೋಣ ಬನ್ನಿ, ಹೇಳು. ಆನ್ಲೈನ್ ಸಾಕ್ಬೇಕಂದ್ರೆ ಮಾವುತಾಗಿ ಶಕ್ತಿ ಇರಬೇಕು. ಅದನ್ನ ಪೊಳಗಿಸ್ಬೇಕು ಅಂದ್ರೆ ಒಳಗಡೆಯಿಂದ ನೋವಾಗುತ್ತೆ. ಹಂಗೆ ಇದೊಂದು ಚಿರತೆಯನ್ನು ಸಾಕಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ನೀನು ಯಾಕೆ ಇಸ್ಕೊಂಡೋಕೆ ಹೋದೆ? ಪೋಲೋ ಲವ್ನ ಚೆನ್ನಾಗೈತೆ ಕಾರು, ಚೆನ್ನಾಗಿಲ್ಲ ಅಂತ ಅಲ್ಲ, ಅಂದ್ರೆ ಖರ್ಚು ಚೆನ್ನಾಗೈತಪ್ಪ. ಮೈಂಟೇನು ಡ್ಯಾಶ್ ಆಗಿರುತ್ತೆ. ಹೇಳ್ಬಾರ್ದು ಗೈಸ್. ಹೊಡ್ಕೊಂಡ್ವಿ. ಅಣ್ಣ ಜೋಶಲ್ಲಿ ಹೋದ, ಕೇಳ್ದ ಯಾರ್ದೋ ಮಾತು, ಹೋಗ್ಬಿಟ್ಟು ಈಸ್ಕೊಂಬಂದವನೆ ಪೋಲೋ. ಇವಾಗ ನೋಡ್ರೆ ಬೇಜಾರಾಗ್ತೈತೆ, ನನಗೆ ಬೇಜಾರಾಗ್ತೈತೆ ಅವ್ನು ಆಡೋದು ನೋಡಿದ್ರೆ. ನಿನ್ನ ಮಕ್ಕ ನೋಡಿ ಕನ್ಸರ್ಸು. ಇನ್ನೇನು ಹಳೆ ಸ್ಟೇಜಲ್ಲಿ ಅವನೇ. ನಿಜ ಅಲ್ಲ, ಹಳೆ ಸ್ಟೇಜಲ್ಲಿ ಇದೆಯಾ ತಾನೆ. ಮನ್ಸಿಗೆ ಬೇಜಾರಲ್ಲ ಆಗ್ತಿದೆ. ಇದೇ ಖುಷಿಲಿ ಬಿರಿಯಾನಿ ತಿನ್ನೋಣ ಬಾ. ನಾನು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಗೈಸ್, ಜಿಮ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಜಿಮ್ಗೆ ಹೋಗೋಣ ಅಂತ ಬಂದರೆ ನಾನು ಏನು ಊಟ ತಿಂದಿರಲಿಲ್ಲ ಅಂದ್ಬಿಟ್ಟು ಜ್ಯೂಸ್ ಏನಾದರೂ ಕಬ್ನಾಲ್ ಕುಡಿತಾನೆ. ನಾನು ಕಬ್ನಾಲ್ ಇಸ್ಕೊಂಡಿದ್ದೀನಿ. ಕಾಸು ಖಾಲಿ ಆಗ್ತಾ ಇದ್ದಾರೆ, ಯಾರು ಊಟ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಂ, ನಾನು ಬಡವ. ಬಾಯಿ ಹೆಂಗಿದ್ದಾಗ ಗೊತ್ತಾಗೈಸ್. ಒಂದು ಟೈಮಲ್ಲಿ ಫುಲ್ಲು ಮಣಿ ಅಂದರೆ ಸುಮ್ಮನೆ ಟಿಫನ್ಗೂ ಬಿರಿಯಾನಿ ಅಂಗಡಿಗೆ ಹೋಗೋವನು. ಅದು ಯಾವುದು ಮಲ್ಲಿಕ ಅಂತದಕ್ಕೆ. ಇವಾಗ ಕಬ್ನಾಲ್ ಕುಡಿಯೋ ರೇಂಜಿಗೆ ಬಂದ್ಬಿಟ್ಟಾನೆ. ಹಿಂಗೆ ಗೈಸ್, ನಾವೆಲ್ಲ ವರ್ಕೌಟ್ ಮಾಡೋಕೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಇದು ಪಂಚಿಂಗ್ ಬ್ಯಾಗ್ ಐತಲ್ಲ, ಇಲ್ಲಿ ಬಾಕ್ಸಿಂಗ್ ಮಾಡೋಕೆ ಇಕ್ಕಿರೋದು, ಇಲ್ಲಿ ಪಂಚ್ ಮಾಡೋಕ್ಕೆ. ಅವ್ನು ನೋಡಿ ಏನು ಮಾಡ್ತಾನೆ, ಸ್ಲ್ಯಾಬ್ ಹೊಡಿಯೋಕ್ಕಂತ. ಎಲ್ಲ ಹುಡುಗಿರ ಬುದ್ಧಿಗಳೇ ಇದೆ ನಿಮಗೆ. ಕೈ ಉಜ್ಗೋ, ಕೈ ನೋವು ಅಂತ ಗೊತ್ತಾಯ್ತು, ಉಜ್ಗೋ. ಗೈಸ್,
ವರ್ಕೌಟ್ ಮಾಡು ಅಂದರೆ ಚೆಸ್ಟ್ 2 ವೇರಿಯೇಷನ್ ಮಾಡಿಬಿಟ್ಟು ಸಾಕಂತಾನೆ. ಮನೆ ಹೋಗೋಣ. ಸರಿಲೋ ಇನ್ನೂ ಮಾಡು ಅಂತ ಹೇಳಿದ್ರೆ ಅಲ್ಲೊಂದು ಹುಡುಗಿ ವರ್ಕೌಟ್ ಮಾಡ್ತಾಳೆ ಗೈಸ್. ಆ ಹುಡುಗಿಯಲ್ಲಿ ಯಾಕೋ ಅಂದರೆ ಮೋಟಿವೇಶನ್ ಸಿಗುತ್ತೆ. ಇಂಥವ್ರಿಗೆ ಏನು ಹೇಳಬೇಕು? ಜಿಮ್ಮಲ್ಲಿ ಟಿ ಡಿ ಕಾಕ್ಷನ್ ಇರಬೇಕು. ಏನಿರಬೇಕು? ಟಿ ಡಿ ಕಾಕ್ಷನ್. ಅದಕ್ಕೆ ಹುಡುಗಿರ್ಬೇಕು ನನಗೆ ವರ್ಕೌಟ್ ಹಂಗಂತಲ್ಲ, ಅವ್ರ ಮೋಟಿವೇಶನ್ಗೆ. ಮೋಟಿವೇಶನ್. ಸುಮ್ಮನೆ ಇರೋನು ಹಂಗಲ್ಲ ತಪ್ಪಾಗಿ ತಿಳ್ಕೊಂಬೇಡಿ ಹುಡುಗಿರ ಬಗ್ಗೆ. ಕೆಟ್ಟದಾಗೆ ಬೈರಿ ಗೈಸ್, ಕಮೆಂಟಲ್ಲಿ ಬೈರಿ ಅವ್ನು ಹೇಳ್ತೀನಿ. ಬೇಡ 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 ಗೈಸ್ ಕಾರ್ಡಿಯೋ ಮಾಡೋಣ ಅಂದರೆ ಬರಲ್ಲ ಅಂತ ಗೈಸ್. ಏನು ಮಾಡ್ತೀರಾ ಅಂದರೆ ಹೊಟ್ಟೆ ಹಸಿತೈತೆ. ತಿಂದಲ್ಲೋ ಏನು ತಿಂದೆ? ಏನು ತಿಂದೆ ನಾನು? ಬಾಲು ತಿಂತಾನೆ ಇರ್ತಾನೆ ಗೈಸ್. ನೋಡೋಕೆ ಸಣ್ಣಕವನೇ. ನಾನು ಜಾಸ್ತಿ ತಿಂತೀನಿ ಅನ್ಕೊಂತಾರೆ ಎಲ್ಲರೂ. ಇವ್ನು ಜಾಸ್ತಿ ತಿನ್ನೋದು, ತಲಾ ತಿಂದು ತಿಂತಾನೆ. ಅವ್ರವ್ರ ದಶೆ ತಿನ್ನೋದು ಸಿಕ್ಕಿದಾಗ ತಿಂತಾರೆ. ಮನ್ಸು ಮೇಲೆ ಕೈ ಕಂಡು ಮನ್ಸ್ ಮೇಲೆ ಕೈ ಇಟ್ಕೊಂಡು ನಾಳೆ ತಿನ್ನೋ ಜಾಸ್ತಿ. ಕಾರ್ಡಿಯೋ ಮಾಡೋಣ ಅಂದ್ರೆ ಬೇಡ ಅಂತ ಗೈಸ್. ಇಂಥವನ್ನೆಲ್ಲ ಜೊತೆಲಿ ಇಟ್ಕೊಂಡ್ರೆ ನಾವು ಗೋಲ್ ಅಚೀವ್ ಮಾಡೋಣ. ನಿನ್ನೇನು ಕಾರ್ಡಿಯೋ ಮಾಡಿದ್ರು, ಇವತ್ತು ಕಾರ್ಡಿಯೋ ಮಾಡಬೇಕಾ? ನಾಳೆ ಮಾಡ್ಬೋದು ಕಾರ್ಡಿಯೋ. ನಾಳೆ ಮಾಡೋಕ್ಕೆ ಫಿಕ್ಸು. ನಾಳೆ ಬರಲ್ಲ, ನಾನು ಚೆನ್ನಾಗಿ ಹೋಗ್ತಿದ್ದೀನಿ ನಾನು. ಸ್ಕಿಪ್ ಕೇಳಿದಾಗ ಅಲ್ಲ ನಾಳೆ ಸ್ಯಾಟರ್ಡೇ ಅಲ್ಲ, ಸ್ಯಾಟರ್ಡೇ ರೆಸ್ಟ್ ಡೇ. ನಾಳೆ ಫ್ರೈಡೇ. ಫ್ರೈಡೇ ಹೌದಲ್ಲ? ಫ್ರೈಡೇ ಬರ್ತೀರಿ. ಕಷ್ಟ. ಮನೆಗೆ ಹೋಗಿ ಲಂಚ್ ಏನು ಮಾಡಿದಾರೋ, ನನಗೂ ಹೊಟ್ಟೆ ಹಸಿತೈತೆ. ಲಂಚ್ ಏನು ಮಾಡೋರು ನೋಡ್ಬಿಟ್ಟು ತಿಂದ್ಬಿಟ್ಟು ರಾಜು ಎಡಿಟಿಂಗ್ ಬರ್ತಾನೆ. ಎಡಿಟಿಂಗ್ ಮಾಡಿಬಿಟ್ಟು ಸ್ವಲ್ಪ ನಿನ್ನಿಂದನೇ ಏನು ಮಾಡೋದು. ಬೈ ಗೈಸ್. ಸೊ ಜಿಮ್ಮಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಇವಾಗ ಹೊಟ್ಟೆ ಬೇರೆ ಹಸಿತೈತೆ. ಹೊಟ್ಟೆಗೆ ಊಟ ತಿಂದ್ಬಿಟ್ಟು 200 ಗ್ರಾಮ್ ರೈಸು, ಬಟರ್ ಮಿಲ್ಕ್ ಏನಾದರೂ ಲೈಕ್ ಅದಕ್ಕೆ ಹಾಕೊಂಡು ತಿನ್ನಬೇಕು. ಅದಕ್ಕೆ ಮುಂಚೆ ಇಲ್ಲಿ ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಮೈಕ್ ಬಂದೈತೆ. ಸೊ ನೋಡೋಣ ಅದು ಹೆಂಗೆ ವರ್ಕ್ ಆಗ್ತೈತೆ ಎಲ್ಲ. ನಮ್ಮಮ್ಮ ಆಲ್ರೆಡಿ ಓಪನ್ ಮಾಡ್ಬಿಟ್ಟು ನೋಡೋರೆ ಇಸ್ಕೊಂಡಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತೀನಿ. ಬಂದೈತೆ, ಓಪನ್ ಮಾಡೋಣ. ಹೆಂಗೈತೆ ನೋಡೋಣ. ನಾನು ಆರ್ಡ್ರ್ ಮಾಡಿದ್ದು ಅಮೆಝಾನಲ್ಲಿ. ಎಷ್ಟು ಬಿತ್ತು ಗೊತ್ತಾ? ಇದು 1700 ಬಿತ್ತು ಗೈಸ್. ಇದು ಮೈಕು ಫಸ್ಟೆಲ್ಲ ತೆಗ್ದಿಕ್ಬಿಟ್ಟಿದ್ದೀನಿ. ಗ್ರೆನೇರೋ ಅಂತ ಕಂಪನಿ ಇದು. ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ, ಬೇಕಂದರೆ ಇಸ್ಕೊಳ್ಳಿ. ಚೆನ್ನಾಗಿದೆ ಅಂತ ಹೇಳ್ದ ರಾಜು, ನಮ್ಮ ಫ್ರೆಂಡ್ ರಾಜು ರೆಕಮೆಂಡ್ ಮಾಡಿದ್ದು. ಇದು ಬಂದು ರಿಸೀವರು. ಇದು ಸಿ ಟೈಪು ಇದೆ, ಐಫೋನ್ಗೆ ಪ್ಲಗ್ ಮಾಡೋದು ಇದೆ. 2 ಟೈಪು ಇದೆ. ಯಾವ್ದು ಬೇಕೋ ನೀವು ಅದಕ್ಕೆ ಹಾಕೊಬೋದು. ಆಮೇಲೆ ಇದಕ್ಕೆ ಜೊತೆ ಒಂದು ಕೊಡ್ತಾನೆ ಚಾರ್ಜಿಂಗ್ ಕೇಬಲ್ಲು. ಆಮೇಲೆ 2 ಮೈಕ್ ಬರುತ್ತೆ, ಯಾಕಂದರೆ ಇಬ್ಬರು ಯೂಸ್ ಮಾಡೋಕ್ಕೆ 2 ಮೈಕ್ ಬರುತ್ತೆ. ಆಮೇಲೆ 2 ಕ್ಲಿಪ್ ಕೊಡ್ತಾನೆ. ಈ ಕ್ಲಿಪ್ ಅದು ಕ್ಲೀನಾಗಿ ಕುತ್ಕೊಂಡಿರೋಕ್ಕೆ, ಮೈಕು ಕ್ಲೀನಾಗಿ ಕುತ್ಕೊಳಕ್ಕೆ 2 ಕ್ಲಿಪ್ ಕೊಡ್ತಾನೆ. ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ರೀ ಗೈಸ್. ಸೊ ಎಡಿಟಿಂಗೇ ಅಂತ ಮಾಮೂನ್ ಕಟ್ಸ್ಬಿಟ್ಟು ಎಡಿಟಿಂಗೇ ಮಾಡಿಲ್ಲ. ಮೈಕ್ನ ಸೆಟ್ ಮಾಡೋದೇ ಆಯಿತು, ಅದೇ ಸೆಟ್ಟೇ ಆಗಿಲ್ಲ ಇನ್ನು. ಅಷ್ಟರಲ್ಲಿ ಇವ್ನು ಬಂದ. ಇವ್ನು ಅದೇನೋ ಕಾರು ಅಂತ ಕರ್ಕೊಂಡು ಹೋಗ್ತಾವನೆ. ಅಲ್ಲಿಂದ ನಾವು ಗಾಡೀಲಿ ಬರ್ಬೇಕಂತ ಅವ್ನು ಕಾರಲ್ಲಿ ಬರ್ತಾನೆ ನೋಡಿ. ಇದನ್ನೇ ಗಾಂಚಲಿ ಅಂತ ಹೇಳೋದು. ಇವಾಗ ಅವ್ನು ಕಾರ್ ನೋಡ್ಬಿಟ್ಟು ಎತ್ಕೊಂಬಂದು ಆಮೇಲೆ ಮುಂದೆ ಏನಿದೆ ಮಾಡೋಣ ಗೈಸ್. ಕೊನೆಗೂ ನಮ್ಮ ಬಾಯಿ ಪೋಲೋನ ರೆಡಿ ಮಾಡ್ಸೋಣ. ಇಷ್ಟ ಆಯ್ತಮ್ಮ ಬಿಲ್ಲು? 7,000. ಏನು ಹೇಳ್ತೀಯ? ನಿನ್ಗೆ ಇವೆಲ್ಲ ನಾರ್ಮಲ್ ಅಲ್ಲ. ತಿಂಗಳಿಗೆ ಒಂದು 10,000 ಖರ್ಚು ಮಾಡ್ತೀವಿ ಊಟಕ್ಕೇನೆ. ಮಾಡ್ತೀನಿ ಮಗ. ಬೇಜಾರಾಗುತ್ತೆ ಒಂಥರ. ನನ್ನ ಡಾರ್ಲಿಂಗ್ ನೋಡ್ಕೊಬೇಕಲ್ಲ. ನಮ್ಮ ಡಾರ್ಲಿಂಗು ಸ್ವಲ್ಪ ಕಾಸ್ಟ್ಲಿ. ಹಾಂ, ನೈಟ್ ಪೇಮೆಂಟ್. ನೀನು ಡೌಕಿನ ಕಾಸ್ಟ್ಲಿನಾ? ನಾನು ಡವ್ವೇ ಇಲ್ಲ, ಡವ್ವಲ್ಲಿಂದ ಬಂತು. ಹೌದಾ? ಸರಿ ಗೈಸ್, ಮತ್ತೆ ಬಂದಿದ್ದೀವಿ ಗೈಸ್ ಇಲ್ಲಿಗೆ. ರೀಸನ್ ಇಂಡಿಕೇಟ್ರ್ ವರ್ಕ್ ಆಗ್ತಿಲ್ಲ. ರೈಟ್ ಸೈಡ್ ಇಂಡಿಕೇಟ್ರ್ ಹಾಕು ಮಮ್ಮ. ಇಂಡಿಕೇಟ್ರ್ ಹಾಕೋ. ಇಂಡಿಕೇಟ್ರ್ ಹಾಕೋ ಗೊತ್ತಿಲ್ಲ ನನಗೆ. ಇಂಡಿಕೇಟರ್ ನಾಟ್ ವರ್ಕಿಂಗ್ ಗೈಸ್. ವಾಷರ್ ತಗೊಂಬಂದ್ಬಿಟ್ಟಿದ್ದೀವಿ. ಇವ್ನು ಯಾಕೋ ಹಿಂಗಿದಾನೆ ಗೈಸ್. ಇವ್ನು ಯಾಕೆ ಹಿಂಗಾಗಿರ್ತಾನೆ ಹೇಳ್ರಿ? ಮಕಾನ್ ಒಂಥರ ಆಯ್ಕವನೆ. ನಾನು ಡಯಟಲ್ಲಿದ್ದೀನಿ. ಪರವಾಗಿಲ್ಲ ಬಾ, ನಾನು ತಿಂತೀನಿ ನೋಡು. ಬೇಡ, ನಾನು ಯಾಕೆ ನೋಡ್ಬೇಕು? ಆ ಖುಷಿಗೆ ನಾನು ಯಾಕೆ ಬರಬೇಕು? ಪರವಾಗಿಲ್ಲ ಬಾ, ನಿನಗೂ ಕೊಡಿಸ್ತೀನಿ ನಾನು. ನಾನು ಯಾಕೆ ಆ ಖುಷಿಗೆ ಬರಬೇಕು? ಬಾ, ನಿನಗೂ ಕೊಡಿಸ್ತೀನಿ ನಾನು. ಹೋಗ್ಬೇಕಾ? ಬೇಡ ಅಲ್ಲ. ನೀನು ತಿನ್ನಲ್ಲ ತಾನೆ? ನೀನು ಡಯಟ್ ತಾನೆ? ಯಾರೂ ತಿನ್ನಲ್ಲ, ಯಾರು ಹೋಗೋದು ಬೇಡ. ಓಕೆ ಓಕೆ, ಕೂತ್ಕೊ. ಅಲ್ಲ ಬಾನ, ಪರವಾಗಿಲ್ಲ ಗೈಸ್. ಕೊನೆಗೂ ದೂದ್ ಕಾರು ರಿಪೇರ್ ಮಾಡಿಸಿ ಮತ್ತೆ ಇಂಡಿಕೇಟರ್ ಹೋಗಿತ್ತು, ಅದು ಸರಿ ಮಾಡಿಸಿ ಇವಾಗ
ವಾಷಿಂಗಿಗೆ ಬಿಟ್ಟು ಮಾಮೂನ್ ಇವಾಗ ತಾನೇ ಡ್ರಾಪ್ ಹಾಕಿದ್ವಿ. ಮಾಮು ಎಡಿಟಿಂಗ್ ಅಂತ ಬಂದ, ಇವತ್ತಾಗಲಿಲ್ಲ ಎಡಿಟಿಂಗು, ನಾಳೆ ನಾಡಿದ್ದು ಯಾವಾಗಾದ್ರು ಮಾಡ್ಸೋಣ. ಆ ಮೈಕ್ದು ಅದೇನೋ ಸ್ವಲ್ಪ ಇಶ್ಯೂಸ್ ಆಗ್ತಾಯಿದೆ. ಇಶ್ಯೂಸ್ ಅಂದರೆ ಅದು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಸ್ವಲ್ಪ ನೋಡೋಣ ಏನು ಮಾಡೋದು ಅಂತ ಅಷ್ಟೇ. ಇವಾಗ ಮನೆಗೆ ಹೋಗಿ ಮನೇಲಿ ನಮ್ಮಮ್ಮ ಏನು ಮಾಡಿದಾರೋ ನೋಡಬೇಕು. ನೋಡಿ ಊಟ ತಿಂದು ಮಲ್ಕೊಂಬಿಡೋದೆ. ಯಾಕಂದರೆ ನಾಳೆ ಮತ್ತೆ ಎದ್ದು ಶಿವಾಜಿನಗರ್ಗೆ ಹೋಗ್ಬೇಕು, ಅಲ್ಲೊಂದು ಇಂಟರ್ವ್ಯೂ ಇದೆ ಕನ್ಸಲ್ಟೆನ್ಸಿಲಿ, ಅಲ್ಲಿ ಹೋಗ್ಬೇಕು. ಅಷ್ಟೇ ಗೈಸ್ ಇವತ್ತು ಅಷ್ಟೇ. ನನ್ನ ಡೈಲಿ ರುಟೀನ್ ಅಲ್ವಾ ಇದು, ಅದನ್ನೇ ಡೈಲಿ ವ್ಲಾಗ್ ಅಂತ ಹೇಳೋದು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ನೋಡ್ಬೋದು. ಅಷ್ಟೇ, ನಿಮ್ಮ ಸಪೋರ್ಟ್ ನನಗಿರಬೇಕು. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.